ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ನೋಡಿ, ಈ ಒಂದು ಬ್ಲೌಸ್ದು ಕಟ್ಟಿಂಗ್ ವಿಡಿಯೋ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಒಂದ್ಸಲ ಚೆಕ್ ಮಾಡಿ. ಈಗ ಇದನ್ನು ಮುಂದಿನ ಭಾಗ ಅಂದರೆ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ನೆಕ್ನ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ. ಓಕೆನಾ? ಹಾಗೆಯೇ ಒಂದು ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಬಿಡಿ. ಲೈಕ್ ಕೊಟ್ಟರೆ ಅಂದ್ಕೊತೀನಿ. ಥ್ಯಾಂಕ್ ಯು. ಈಗ ನೋಡಿ, ಈ ಥರ ಗ್ಲೂ ನೀವು ಈಸಿಯಾಗಿ ಯಾವ ರೀತಿ ನೆಕ್ನ ಫಿನಿಷ್ ಮಾಡ್ಕೋಬೇಕು ಅಂತಂದರೆ, ನೋಡಿ, ಈ ಗ್ಲೂ ಡಬ್ಬಿ ಸಿಗುತ್ತೆ ನಿಮಗೆ. ಈ ಒಂದು ಗ್ಲೂನ ನೀಟಾಗಿ ಈ ಥರ ಆ ಒಂದು ನೆಕ್ಗೆ ಹತ್ರ ಹಾಕ್ಕೋಬೇಡಿ, ಸ್ವಲ್ಪ ಡಿಸ್ಟೆನ್ಸಲ್ಲಿ ಹಾಕ್ಕೊಳ್ಳಿ. ಲೈನಿಂಗ್ನ ನೀಟಾಗಿ ನೆಕ್ಕು ಕರೆಕ್ಟಾಗಿ ಸೆಟ್ ಆಗಬೇಕು. ನೆಕ್ ಕರೆಕ್ಟಾಗಿ ಸೆಟ್ ಆಗೋ ಥರ ನೀವು ಅದನ್ನ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಆ ಲೈನಿಂಗ್ನ ಇಟ್ಟು ನೀವು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಿಡ್ಲಿಗೆ ಬರೋ ಥರ ನೀವು ನೋಡಿಕೊಂಡು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನೆಕ್ ನೀವು ಆ ಕಡೆ ಈ ಕಡೆ ಹೋದರೆ ಏನಾದರೂ ನಿಮಗೆ ಈ ಒಂದು ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಹಾಗಾಗಿ ನೀವು ನೆಕ್ನ ನೋಡಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಅದನ್ನ ಡ್ರೈ ಆಗಕ್ಕೆ ಬಿಡಿ ಸ್ವಲ್ಪ ಹೊತ್ತು. ಈ ರೀತಿ ನೀಟಾಗಿ ಪ್ರೆಸ್ ಮಾಡಿ ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಸೈಡ್ಗಿಡಿ. ಫ್ರಂಟ್ ಪಾರ್ಟ್ನು ತೊಗೊಳ್ಳಿ. ಇದು ತುಂಬಾ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಕಲಿಯೋರಿಗೆ ತುಂಬಾ ಈಸಿಯಾಗಿ ಕಲ್ತ್ಕೋಬೋದು. ಸೊ ಹಾಗಾಗಿ ಫ್ರಂಟಲ್ಲೂ ಅಷ್ಟೇ, ನಿಮಗೆ ನೆಕ್ ಅಟ್ಯಾಚ್ ಮಾಡಬೇಕಾದ್ರೆ ಗ್ಲೂ ಹಾಕ್ದಿರಾ ಅದು ಕ್ಲಾತ್ ಸಮ್ಟೈಮ್ಸ್ ಜರುಗೋ ಚಾನ್ಸಸ್ ಇರುತ್ತೆ. ಈ ನೆಕ್ಕದು ಶೇಪೇ ಚೇಂಜ್ ಆಗಿಬಿಡುತ್ತೆ ಸಮ್ಟೈಮ್ಸು. ಸೊ ಈ ಥರ ನೀವು ಈಸಿ ಮೆಥಡಲ್ಲಿ ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ನೆಕ್ ಅನ್ನೋದು ಜರುಗಲ್ಲ. ಸೊ ಪರ್ಫೆಕ್ಟಾಗಿ ನಿಮಗೆ ನೆಕ್ ಅನ್ನೋದು ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಈ ಒಂದು ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ನೆಕ್ ಅನ್ನೋದು ಸೆಟ್ ಮಾಡ್ಕೊಳ್ಳಿ. ಇದು ಅಷ್ಟೇ ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಸೈಡ್ಗಿಡಿ. ಸ್ವಲ್ಪ ಹೊತ್ತು ಬಿಟ್ಟರೆ ನಮಗೆ ಡ್ರೈ ಆಗುತ್ತೆ ಅದು. ಸೊ ಸ್ಲೀವ್ಸ್ದು ಫಸ್ಟು ಈ ಒಂದು ವರ್ಕ್ ಬ್ಲೌಸಲ್ಲಿ ಮೇಯ್ನು ದೊಡ್ಡ ಇಶ್ಯೂ ಬರೋದೇ ಸ್ಲೀವ್ಸ್ಗೆ ಬಟ್ಟೆ ಕಟ್ಟೋದು. ಸೊ ಎರಡೂ ಕಡೆ ಬಟ್ಟೆ ಕಟ್ಟಬೇಕಾಗುತ್ತೆ. ಕೆಲವೊಂದು ಕ್ಲಾತ್ಗೆ ಒಂದು ಸೈಡ್ ಮಾತ್ರ ಬಟ್ಟೆ ಕಟ್ಟಬೇಕಾಗಿ ಬರುತ್ತೆ. ಸೊ ನಾವು ಲೈನಿಂಗಿಗೂ ಇಲ್ಲಿ ಕ್ಲಾತ್ನ ಕಟ್ಕೋಬೇಕಾಗುತ್ತೆ ಎಕ್ಸ್ಟ್ರಾ. ನೋಡಿ, ಈ ರೀತಿ ನೀಟಾಗಿ ನಾನು ಅಟ್ಯಾಚ್ ಮಾಡಿ ಈ ಥರ ಫೋಲ್ಡ್ ಮಾಡಿಕೊಂಡು ನಿಮ್ಗೆ ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನು ಮತ್ತೆ ಏನು ಹೇಳೋ ಅವಶ್ಯಕತೆ ಇಲ್ಲ. ನೋಡಿ, ಈ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಉಳಿದಿರೋ ಕ್ಲಾತಲ್ಲಿ ಈ ರೀತಿಯಾಗಿ ಎರಡಕ್ಕೂ ನೀವು ಪೀಸ್ ಅನ್ನೋದು ನಾನು ಒಂದು ಸೈಡೇ ಕಟ್ಕೊಳ್ತೀನಿ ಅಂತ ಹೇಳಿದ್ನಲ್ಲ, ಒಂದೊಂದು ಸ್ಲೀವ್ಗೆ ಒಂದೊಂದು ಸೈಡೇ ಕಟ್ಕೊಳ್ಳೋ ಥರ ನಾನು ಈ ಕಟ್ಟಿಂಗ್ ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಸೊ ಅದಕ್ಕೆ ಒಂದು ಸೈಡ್ ಕಟ್ಕೊಳ್ಳೋದು ನಿಮಗೆ ಈಸಿ ಆಗುತ್ತೆ ಅಂತ ನಾನು ಈ ಮೆಥಡಲ್ಲಿ ಹೇಳ್ಕೊಡೋದು. ನೋಡಿ, ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ ಈ ರೀತಿಯಾಗಿ. ಈ ರೀತಿ ನೀಟಾಗಿ ಎರಡು ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಕಟ್ ಮಾಡಿಕೊಂಡು, ನಾನು ಫ್ರಂಟು ಶೇಪ್ ಅನ್ನೋದು ತೆಗೆದಿಲ್ಲ. ಸೊ ನಾನು ಪೀಸ್ ಕಟ್ಟಿದ ಮೇಲೆ ತೆಗಿತೀನಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಇವಾಗ ತೆಗಿತಿದ್ದೀನಿ. ಕಟ್ಟಿಂಗ್ ವಿಡಿಯೋ ನೋಡಿದವ್ರಿಗೆ ನೀಟಾಗಿ ಅರ್ಥ ಆಗುತ್ತೆ ನಾನು ಯಾವ ರೀತಿ ಹೇಳಿದ್ದೀನಿ ಅಂತ. ಸೊ ಇದಕ್ಕೂ ಅಷ್ಟೇ ನೋಡಿ, ನನಗೆ ಈ ಪೀಸ್ ಕಟ್ಟಬೇಕು. ಎರಡಕ್ಕೂ ನಾನು ಪೀಸ್ ಅನ್ನೋದು ಅಟ್ಯಾಚ್ ಮಾಡ್ಕೋತೀನಿ. ಮನೆಯಲ್ಲೇ ಸ್ಟಿಚಿಂಗ್ ಮಾಡೋದು ತುಂಬಾ ಕಷ್ಟ ಅಂತ ಯಾರು ಅಂದ್ಕೋಬೇಡಿ. ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನಾನು ಮನೆಯಲ್ಲೇ ಸ್ಟಿಚ್ ಮಾಡ್ತೀನಿ. ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಕೂತ್ಕೊಂಡು ಸ್ಟಿಚಿಂಗ್ ಮಾಡ್ತೀನಿ. ನಾನು ಈಸಿಯಾಗಿ ಮಾಡ್ಕೋತೀನಿ. ಸೊ ಯಾರೆಲ್ಲ ಕಷ್ಟ ಮನೇಲಿ ಕೂತ್ಕೊಂಡು ಸ್ಟಿಚ್ ಮಾಡೋದು ಅಂದ್ಕೊಳ್ಳೋರಿಗೆ ಆರಾಮ್ಸೆ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ. ಈ ರೀತಿಯಾಗಿ ನೀಟಾಗಿ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಂಡ್ರೆ ನೋಡಿ, ಒಂದು ಸಲ ಈ ಥರ ಸೆಟ್ ಮಾಡ್ಕೊಳ್ಳಿ. ಈಗ ಇದನ್ನ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. ವರ್ಕ್ ಕರೆಕ್ಟಾಗಿ ಮಿಡ್ಲಿಗೆ ಬರೋ ಥರ, ಇದು ಸಹ ಮಿಡ್ಲಿಗೆ ಬರೋ ಥರ ಈ ಥರ ಇಟ್ಟು ನೀವು ನೀಟಾಗಿ ಸ್ಟಿಚಿಂಗ್ ಅನ್ನೋದು ಹಾಕ್ಕೋಬೇಕಾಗತ್ತೆ ಈ ಒಂದು ಮೆಥಡಲ್ಲಿ. ಇದ್ರ ಕಟ್ಟಿಂಗ್ ವಿಡಿಯೋ ನಾನು ತುಂಬ ಈಸಿಯಾಗಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನಾನು ಕಟ್ಟಿಂಗ್ ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಕಲಿಯೋ ಇಂಟ್ರೆಸ್ಟು, ಒಂದು ಸಲ ಚೆಕ್ ಮಾಡಿ. ಹಂಗೇ ನಾನು ಲಿಂಕನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅಲ್ಲೇ ನಿಮಗೆ ಸಿಗುತ್ತೆ, ಚೆಕ್ ಮಾಡ್ಕೊಳ್ಳಿ ಬೇಕಾದರೆ. ಈ ರೀತಿಯಾಗಿ ಸ್ಟಿಚಿಂಗ್ ಅನ್ನೋದು
ಮಾಡ್ಕೋತೀನಿ. ಕ್ಲಾತ್ನ ಎಳಿಬೇಡಿ ನೀವು, ನೋಡಿ ಸಿಕ್ಕಾಕೊಳ್ಳುತ್ತೆ, ಥ್ರೆಡ್ ಬಂದಿರುತ್ತಲ್ಲ ಹ್ಯಾಂಡ್ ವರ್ಕ್ದು, ಸೊ ಅಲ್ಲಿ ಸಿಕ್ಕಾಕೊಳ್ಳುತ್ತೆ ಸ್ವಲ್ಪ ಸ್ವಲ್ಪ. ನೀಟಾಗಿ ಈ ರೀತಿ ಸೆಟ್ ಮಾಡ್ಕೊಳ್ತಾ ಸ್ಟಿಚಿಂಗ್ ಅನ್ನೋದು ಹಾಕಬೇಕಾಗತ್ತೆ. ಇನ್ನೊಂದೇನು ಗೊತ್ತಾ, ನನಗೆ ಆ್ಯಕ್ಚುಲಿ ಕರೆಂಟ್ ಇಲ್ಲ, ನಾನು ಪವನ್ ಮಿಷಿನಲ್ಲೇ ಸ್ಟಿಚ್ ಮಾಡೋದು. ಸೊ ಪವರ್ ಇರಲಿಲ್ಲ, ಲೆಗ್ಗಲ್ಲೇ ನಾನು ಸ್ಟಿಚ್ ಮಾಡಿದ್ದೀನಿ ಇದನ್ನು. ಸೊ ನಾನು ಯೂಶ್ವಲಿ ಲೆಗ್ಗಲ್ಲಿ ತುಳ್ಕೊಂಡು, ಕಾಲಲ್ಲಿ ತುಳ್ಕೊಂಡು ಸ್ಟಿಚ್ ಮಾಡಲ್ಲ. ಸೊ ಪವರ್ ಕನೆಕ್ಷನ್ನೇ ಕೊಟ್ಕೋತೀನಿ. ನನಗೆ ಅರ್ಜೆಂಟಾಗಿ ಬ್ಲೌಸು ಕೊಡಬೇಕಿತ್ತು. ಸೊ ಹಾಗಾಗಿ ನಾನು ಇದನ್ನು ತುಳ್ಕೊಂಡೇ ಸ್ಟಿಚ್ ಮಾಡಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕರೆಂಟ್ ಇಲ್ಲ ನನಗೆ ನಿನ್ನೆ. ಸೊ ಹಾಗಾಗಿ ನಾನು ಇದನ್ನು ಕಾಲಲ್ಲಿ ತುಳ್ಕೊಂಡೆ ಸ್ಟಿಚಿಂಗ್ ಅನ್ನೋದು ಮಾಡಿದೆ. ಕಾಲಲ್ಲಿ ತುಳ್ಕೊಂಡು ಸ್ಟಿಚ್ ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ ನನಗನ್ಸಿದ ಮಟ್ಟಿಗೆ. ಯಾಕಂದರೆ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಪವರ್ ಕನೆಕ್ಷನ್ ಕೊಟ್ಕೊಂಡು. ಸೊ ಹಾಗಾಗಿ ಕಾಲಲ್ಲಿ ತುಳಿದು ಸ್ಟಿಚ್ ಮಾಡೋದು ತುಂಬಾ ಕಷ್ಟ ಅನ್ನಿಸ್ತು ನನಗೆ. ಸೊ ನನಗೇನು ಮಾಡೋಕ್ಕಾಗಿಲ್ಲ, ನನಗೆ ಕೊಡಲೇಬೇಕಾಗಿತ್ತು ಈವ್ನಿಂಗ್ ಅಷ್ಟೊತ್ತಿಗೆ ಬ್ಲೌಸು. ಸೊ ಹಾಗಾಗಿ ನಾನು ಕಾಲಲ್ಲಿ ತುಳ್ಕೊಂಡೆ ಸ್ಟಿಚಿಂಗ್ ಅನ್ನೋದು ಮಾಡಿಕೊಂಡೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನಾನು ಮತ್ತೆ ಕಟ್ ಮಾಡ್ಕೋತೀನಿ, ಅದನ್ನೆಲ್ಲ ತೋರಿಸಿದ್ರೆ ಲೆಂತಿ ಆಗುತ್ತೆ ಅಂತ. ಸೊ ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋದೆಲ್ಲ ತೋರಿಸಿಲ್ಲ. ನೀವು ಶೇಪ್ ಬೆಲ್ಟು ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಈ ಥರ ಎದುರು ಬದ್ರು ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಒಂದೇನಪ್ಪ ಅಂದರೆ ಮನೆಯಲ್ಲಿ ಸ್ಟಿಚಿಂಗ್ ಮಾಡೋರಿಗೆ ಯಾರಾದರೂ ರಿಲೇಷನ್ಸ್ ಬಂದರೆ ಕಷ್ಟ ಆಗುತ್ತೆ ಸ್ಟಿಚ್ ಮಾಡೋಕ್ಕೆ. ಸಮ್ಟೈಮ್ಸು ಮನೇಲಿ ಕೆಲಸ ಜಾಸ್ತಿ ಇದ್ದಾಗ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಶಾಪ್ಗೆ ಹೋದರೆ ಹಾಗಲ್ವಲ್ಲ, ಶಾಪಲ್ಲಿ ಒಂದು ಸಲ ಹೋಗ್ಬಿಟ್ರೆ ನಾವು ಸಂಜೆವರೆಗೂ ನಮ್ಗೆ ಯಾವುದೇ ರಿಲೇಷನ್ಸ್ ಬರೋಲ್ಲ, ಏನು ಕೆಲಸನೂ ಇರೋಲ್ಲ ಮನೇಲಿ ಎದ್ದೆದ್ದು ಮಾಡೋಕ್ಕೆ. ನಾವೇನು ಮಾಡಬೇಕಂದ್ರೆ ಮನೇಲಿ ಸ್ಟಿಚ್ ಮಾಡೋರಾದರೆ ರಿಲೇಷನ್ ಬಂದರು ಅಲ್ಲಿಗೆ ಸ್ಟಾಪ್ ಮಾಡಬೇಕು, ಮತ್ತು ಎದ್ದು ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು, ಎಕ್ಸ್ಟ್ರಾ ಕೆಲಸ ಆಗ್ಬಿಡುತ್ತೆ ರಿಲೇಷನ್ಸ್ ಎಲ್ಲ ಬಂದಾಗ. ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಯೂಶ್ವಲಿ ಸಮ್ಟೈಮ್ಸು ಕೆಲಸ ಜಾಸ್ತಿ ಇರುತ್ತೆ ವಾರ ಮಾಡೋ ಟೈಮಲ್ಲಿ ಅಲ್ಲೆಲ್ಲ, ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಬೇರೆ ಟೈಮಲ್ಲಿ ಈಸಿಯಾಗಿ ನಾವು ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೋದು. ಈ ರೀತಿಯಾಗಿ ಸ್ಟಿಚಿಂಗು ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಲೆವೆಲ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟ್ದು ಡ್ರೈ ಆಗಿದೆ ಸ್ವಲ್ಪ. ಸೊ ಇದನ್ನ ಈ ಥರ ಉಲ್ಟಾ ಇಟ್ಕೊಂಡೆ ನಾನು. ಪಕ್ಕಕ್ಕೆ ಜರುಗಲ್ಲ, ಇವಾಗಲೂ ಅಷ್ಟೇ ನಾವು ಗ್ಲೂ ಹಾಕ್ಕೊಂಡಿರ್ತೀವಲ್ಲ ಜರುಗಲ್ಲ. ನೀವು ಉಲ್ಟಾದರೂ ಇಟ್ಕೊಂಡು ಸ್ಟಿಚ್ ಮಾಡಿ, ಸೀದಾದರೂ. ನಾನು ನಿಮ್ಗೆ ಪ್ರತಿ ಸಲ ಹೇಳ್ತಾ ಇರ್ತೀನಿ, ನಾನು ಯಾವಾಗಲೂ ಈ ಥರನೇ ಲೈನಿಂಗ್ ಮೇಲೇ ಸ್ಟಿಚ್ ಅನ್ನೋದು ಹಾಕ್ತೀನಿ. ಯಾಕಂದರೆ ನಾವು ಲೈನಿಂಗ್ ಮೆಜರ್ಮೆಂಟ್ಗೆ ನಾವು ಕಟ್ ಮಾಡಿರ್ತೀವಲ್ಲ, ಸೊ ಲೈನಿಂಗ್ ಎಲ್ಲೂ ಜರಗಬಾರ್ದು ಅಂತ. ನೋಡಿ ನಾನು ಕರೆಕ್ಟಾಗಿ ಬಂದಿಲ್ಲ ಅಂದರೆ ಉಲ್ಟಾ ತಿರುಗಿಸ್ಬಿಟ್ಟು ಇನ್ನೊಂದು ಸಲ ಸ್ಟಿಚಿಂಗ್ ಅನ್ನೋದು ಹಾಕ್ಕೋತೀನಿ. ಸೊ ನೀವು ಉಲ್ಟಾ ತಿರುಗಿಸಿ ಹಿಂದೆ ವರ್ಕ್ ಕಾಣಿಸೋ ಥರ ಇದ್ದರೆ ಅಲ್ಲಿ ಹಾಕ್ತೀನಿ ಅಂದರೆ ಓಕೆ. ಕಟ್ ಬಾಕ್ಸ್ ಇಟ್ಕೊಳ್ಳಿ ಈ ರೀತಿಯಾಗಿ. ಸ್ಟಿಚಿಂಗ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಮತ್ತೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳಿ ಕ್ಲಾತ್ನ. ಕಟ್ ನೀಟಾಗಿ ಇಟ್ಕೊಂಡ್ರೆ ನಾವು ಬಟ್ಟೆ ಟರ್ನ್ ಆಗೋದು. ನಾನು ಪದೇ ಪದೇ ಹೇಳ್ತಾ ಇರ್ತೀನಲ್ಲ, ಅಲ್ಲಲ್ಲಿ ಕಟ್ ಇಟ್ಕೊಂಡ್ರೆ ನಮಗೆ ನೀಟಾಗಿ ಬಟ್ಟೆ ಟರ್ನ್ ಆಗೋದು. ನೋಡಿ ಶೇಪ್ ಬಂದಿದೆಯಲ್ಲ ಈ ಥರ ಸ್ಕ್ಯಾಲಪ್ ಥರ. ನೀಟಾಗಿ ಶೇಪ್ ಬರಬೇಕಂದ್ರೆ ನೀವು ಬಟ್ಟೆ ಕಟ್ ಮಾರ್ಕ್ಸ್ ಇಡಲೇಬೇಕು, ಇಲ್ಲಾಂದರೆ ನಿಮಗೆ ಟರ್ನ್ ಆಗೋಲ್ಲ ಬಟ್ಟೆ ನೀಟಾಗಿ. ಈ ರೀತಿ ನೀಟಾಗಿ ನೆಕ್ ಅನ್ನೋದನ್ನು ಸೆಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಸುತ್ತು ಅಟ್ಯಾಚ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಲ್ಲಿ
ಅಲ್ಲಿ ಸ್ವಲ್ಪ ವರ್ಕ್ ಬಂದಿರೋದ್ರಿಂದ ಸ್ವಲ್ಪ ನೀಡ್ಲು ಹುಷಾರಾಗಿ ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕು. ಈಗ ಫ್ರಂಟದ್ದು ಅಷ್ಟೇ ನೋಡಿ, ನಾನು ಈಗಾಗಲೇ ಕಟ್ ಮಾಡ್ಕೊಂಡಿದ್ದೀನಲ್ಲ ಶೇಪು, ಅದೇ ಕ್ಲಾತ್ ತೊಗೊಂಡು ಅದ್ರ ಮೇಲಿಟ್ಟು ಅದೇ ಶೇಪಲ್ಲಿ ಈ ರೀತಿ ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಈಗ ಈ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋತೀನಿ. ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ನೀವು ಇಲ್ಲಿ ಬೇಕಾದ್ರೆ ರೌಂಡ್ ಶೇಪ್ ಕೊಡ್ತೀನಿ ಅಂದ್ರೂ ಓಕೆ, ನೀವು ರೌಂಡ್ ಶೇಪ್ ಕೊಟ್ಕೋಬೋದು. ಈಗಾಗಲೇ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೆ ಥ್ರೆಡ್ನ ಪೈಪಿಂಗ್ಗೆ. ನೀಟಾಗಿ ಇದಕ್ಕೂ ಅಷ್ಟೇ ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೊಳ್ಳಿ. ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಂಡ್ರೆ ನಿಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಟರ್ನ್ ಆಗುತ್ತೆ. ಸೊ ಹಾಗಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡು ನೀವು ನೆಕ್ಗೆ ಪೈಪಿಂಗ್ ಅನ್ನೋದು ಕೊಡಿ. ಈ ರೀತಿ ಕರೆಕ್ಟಾಗಿ ಬಂದಿದೆ ಚೆಕ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂದರೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ನನಗೆ ಕರೆಕ್ಟಾಗಿ ಬಂದಿದೆ. ಸೊ ಇದ್ರ ಮೇಲೆ ಈ ರೀತಿ ಉಲ್ಟಾ ಹಾಕ್ಕೊಳ್ಳಿ. ನೀಟಾಗಿ ಈಗಾಗಲೇ ಥ್ರೆಡ್ ಪೈಪಿಂಗ್ ಪಕ್ಕನೇ ಸ್ಟಿಚ್ ಏನು ಹಾಕಿದ್ರು ಅದ್ರ ಮೇಲೇ ಮತ್ತೊಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಫಿನಿಶಿಂಗ್ ಕೊಟ್ಕೊಳ್ಳಿ. ಕಲಿಯೋ ಇಂಟ್ರೆಸ್ಟ್ ಇರೋರು ಖಂಡಿತ ವೀಡಿಯೋಸ್ ನೋಡಿನೇ ನೀವು ಕಲ್ತ್ಕೋಬೋದು. ಸುಮ್ಮನೆ ಸ್ವಲ್ಪ ಟಚ್ ಇದ್ದರೆ ಸಾಕು, ನಿಮಗೆ ಮಿಷಿನ್ ತುಳಿಯೋದು ಬಂದರೆ ಸಾಕು. ಸ್ವಲ್ಪ ಬೇಸಿಕ್ ನಿಮಗಿದ್ರೂ ನೀವು ಪ್ರತಿಯೊಂದು ವೀಡಿಯೋನೂ ಫೋನಲ್ಲಿ ನೋಡಿಕೊಂಡೇ ನೀವು ಕಲ್ತ್ಕೋಬೋದು. ನಾನು ಹೇಳ್ತಿದ್ದೀನಲ್ಲ, ನನ್ನ ಚಾನಲಲ್ಲಿ ನೋಡಿ, ನೀವು ನನ್ನ ಚಾನಲಲ್ಲಿ ನೋಡಿರೋ ವೀಡಿಯೋಸ್, ನಾನು ಮಾಡಿರೋ ವೀಡಿಯೋಸು ಬಿಗಿನರ್ಸಿಗೆ ತುಂಬಾ ಈಸಿಯಾಗಿ ಕಲ್ತ್ಕೋಬೋದು. ಆ ರೀತಿ ನಾನೊಂದು ವೀಡಿಯೋಸ್ ಅನ್ನೋದು ಮಾಡಿದ್ದೀನಿ. ಸೊ ನೀವೊಂದು ಸಲ ಚೆಕ್ ಮಾಡಿ, ವಿಸಿಟ್ ಮಾಡಿ ನಮ್ಮ ಚಾನಲ್ಗೆ, ನಿಮಗೆ ಗೊತ್ತಾಗುತ್ತೆ. ಸೊ ಈಸಿ ಮೆಥಡಲ್ಲೇ ನಾನು ಕಟ್ಟಿಂಗ್ ಹೇಳ್ಕೊಟ್ಟಿದ್ದೀನಿ, ಸ್ಟಿಚಿಂಗ್ ಹೇಳ್ಕೊಟ್ಟಿದ್ದೀನಿ. ಸೊ ಸ್ವಲ್ಪ ನಾಲೆಡ್ಜ್ ಇರೋರು ಈಸಿಯಾಗಿ ಕಲ್ತ್ಕೋಬೋದು. ಈ ರೀತಿಯಾಗಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಆಯಿತು ನೋಡಿ, ಇದು ಅಷ್ಟೇ. ಈಗ ನಾನು ಅದನ್ನು ಅಂಟಿಸಿದ್ನಲ್ಲ ಗ್ಲೂ ಅಲ್ಲಿ ಅಂಟಿಸಿರೋದನ್ನು ಈಗ ನೆಕ್ ಪಕ್ಕನೇ ನೋಡಿ, ಇದು ಉಲ್ಟಾ ಸ್ಟಿಚ್ ಮಾಡ್ಕೊತೀನಿ. ಒಂದೇ ಸಲ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ, ಯಾಕಂದರೆ ನನಗೆ ಅಲ್ಲಿ ಗ್ಲೂ ಅಲ್ಲಿ ಅಂಟಿಸ್ಕೊಂಡಿದ್ದೀನಲ್ಲ ಲೈನಿಂಗ್ನ, ಸೊ ಎಲ್ಲೂ ಜರುಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾನು ಈ ರೀತಿ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಈ ಥರ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಲ್ಲ, ನಾನು ಲೈನಿಂಗ್ ಮೇಲೇ ಸ್ಟಿಚ್ ಮಾಡ್ತೀನಿ. ನೋಡಿ, ಈ ಒಂದು ಗ್ಲೂ ಹಾಕ್ಕೊಂಡ್ರೆ ನಿಮಗೆ ಏನು ಪ್ಲಸ್ ಪಾಯಿಂಟು ಅಂದರೆ ನೋಡ್ಕೊಳ್ಳಿ, ಇದು ಸ್ಟಿಚ್ ಆದಮೇಲೆ ನಾನು ಟರ್ನ್ ಮಾಡ್ತೀನಲ್ಲ ಕ್ಲಾತು, ನೋಡಿ ಲೈನಿಂಗ್ ಒಂಚೂರು ಜರುಗಿರಲ್ಲ, ನೆಕ್ಕು ಪರ್ಫೆಕ್ಟಾಗಿ ಬರುತ್ತೆ. ಈಗ ನೋಡಿ, 1/4 ಇಂಚಿಗಿಂತೂ ಕಡಿಮೆನೇ, 1/4 ಇಂಚ್ ಅಷ್ಟು ಬಿಟ್ಕೊಳ್ಳಿ ಕ್ಲಾತ್ ಸಾಕು. ಉಳಿದಿದ್ದೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ನೀಟಾಗಿ ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೊಬಿಡಿ. ಈ ರೀತಿ ಕಟ್ ಮಾರ್ಕ್ಸು ನೀವು ಹತ್ರ ಇಡಬೇಕಾಗತ್ತೆ, ಆಗ ಬಟ್ಟೆ ನೀಟಾಗಿ ಟರ್ನ್ ಆಗುತ್ತೆ. ಕಟ್ ಮಾರ್ಕ್ಸ್ ಸಾಧ್ಯವಾದಷ್ಟು ಸ್ವಲ್ಪ ಹತ್ರ ಇಟ್ಕೊಳ್ಳಿ. ನೋಡಿ, ಇದಕ್ಕೆ ನಾನು ಬಾಟಮ್ಗೆ ಥ್ರೆಡ್ ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ 1/2 ಇಂಚ್ ಮಾರ್ಜಿನ್ ನಾನು ಸ್ಟಿಚಿಂಗ್ ಏನು ಬಿಟ್ಟಿದ್ದೀನೋ ಅದಕ್ಕೆ ಥ್ರೆಡ್ ಅನ್ನೋದನ್ನ ಪೈಪಿಂಗ್ ಕೊಟ್ಕೋತಾ ಇದ್ದೀನಿ. ನೋಡಿ, ಈ ಥರ ಸೀದಾ ಕಡೆ ಈ ಥರ ಇಟ್ಕೊಂಡು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗಾಗಲೇ ನಾನು ಸ್ಟಿಚ್ ಮಾಡಿರೋದ್ರ ಮೇಲೇ ಮತ್ತೊಂದು ಸ್ಟಿಚ್ ಹಾಕ್ಕೋತೀನಿ, ಫಿನಿಶಿಂಗ್ ಸ್ಟಿಚ್ಚು. ಕ್ಲಾತ್ ಸ್ವಲ್ಪ ತಿಕ್ಕಾದರೆ ಸಮ್ಟೈಮ್ಸ್ ಈಗ ಕಾಲಲ್ಲಿ ತುಳಿಬೇಕು ಅಂದರೆ ಕ್ಲಾತ್ ಸ್ವಲ್ಪ ತಿಕ್ಕಾದರೆ ದಾರ ಕಟ್ಟಾಗ್ಬಿಡುತ್ತೆ. ಆದರೆ ಪವರಲ್ಲಿ ಹಂಗಲ್ಲ, ಸ್ವಲ್ಪ ತಿಕ್ಕಾದರೂ ಫಾಸ್ಟಾಗಿ ಸ್ಪೀಡಾಗಿ ಮೂವ್ ಆಗಿಬಿಡುತ್ತೆ ಕ್ಲಾತ್ ಮೇಲೆ ಈ ಒಂದು ಫೂಟು. ಎಕ್ಸ್ಟ್ರಾ ಕ್ಲಾತು ಕಟ್ ಮಾಡಿಕೊಂಡು ಇದಕ್ಕೂ ಅಷ್ಟೇ ನೀವು ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ, ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ತುಂಬ ಕಟ್ ಮಾರ್ಕ್ಸ್ ಇಟ್ಕೋಬೇಡಿ, 3-4 ಹತ್ರ ಕಟ್ ಮಾರ್ಕ್ಸ್ ಇಟ್ಕೊಂಡ್ರೆ ಸಾಕು. ನೋಡಿ, ಇದನ್ನು ಉಲ್ಟಾ ತಗೋತಾ ಇದ್ದೀನಿ ಈ ರೀತಿ. ಆಯ್ತಲ್ಲ, ನೆಕ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿದ್ರಲ್ಲ. ಈ ರೀತಿ ನೀಟಾಗಿ ಕೈಯಲ್ಲೇ ಸೆಟ್ ಮಾಡ್ಕೋಬೇಕು. ಈಗ ಪೈಪಿಂಗ್ ಪಕ್ಕನೇ ಮತ್ತೊಂದು ಸ್ಟಿಚ್ ಅನ್ನೋದು ಹಾಕ್ಕೋತೀನಿ ನಾನು.
ತುಂಬಾ ಕಷ್ಟ ಆಗುತ್ತೆ ತುಳ್ಕೊಂಡು ಸ್ಟಿಚ್ ಮಾಡಬೇಕು ಅಂದರೆ ಸೀರಿಯಸ್ಲಿ. ಈಗ ನೆಕ್ ಮೇಲೆ ನಾನು ಸ್ಟಿಚ್ ಹಾಕಿಲ್ಲ ಈಗ, ಯಾಕಂದರೆ ನಾನು ಇಲ್ಲಿ ಇನ್ವಿಸಿಬಲ್ ಶೋಲ್ಡರ್ ಅಟ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಫ್ರಂಟ್ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಈ ಒಂದು ನೆಕ್ ಅನ್ನೋದು ಫಿನಿಷ್ ಮಾಡಿಕೊಂಡು ನೆಕ್ ಮೇಲೇ ನಾನು ಸ್ಟಿಚ್ ಅನ್ನೋದು ಹಾಕ್ತೀನಿ. ನೋಡಿ ಈಗ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ತೀನಿ. ಡಾಟ್ಸ್ ವೆರಿ ಇಂಪಾರ್ಟೆಂಟ್, ನಾನು ಪದೇ ಪದೇ ಹೇಳ್ತಿರ್ತೀನಿ. ನಿಮ್ಮ ಬ್ಲೌಸ್ ಫಿಟ್ಟಿಂಗಲ್ಲಿ ಮೇಯ್ನ್ ಇಂಪಾರ್ಟೆಂಟು ನಮಗೆ ಆರ್ಮೋಲು ಮತ್ತು ಫ್ರಂಟ್ ಪಾರ್ಟ್ ಡಾಟ್ಸು. ನಮ್ಗೆ ಆರ್ಮೋಲು ಫ್ರಂಟ್ ಪಾರ್ಟ್ ಡಾಟ್ಸ್ ಯಾವ ಥರ ಫಿನಿಶಿಂಗ್ ಬಂದರೆ ಬ್ಲೌಸ್ ಅದೇ ಥರ ಫಿನಿಶಿಂಗು ಅಷ್ಟೇ, ಫಿಟ್ಟಿಂಗು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಡಾಟ್ಸ್ ನೀವು ನೀಟಾಗಿ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಪರ್ಫೆಕ್ಟಾಗಿ ಯಾವ ಸೈಜವ್ರಿಗೆ ಎಷ್ಟು ಡಾಟ್ ಪಾಯಿಂಟ್ ತೊಗೋಬೇಕು, ಎಷ್ಟು ಲೆಂತ್ ತೊಗೋಬೇಕು, ಎಷ್ಟು ವಿಡ್ತ್ ತೊಗೋಬೇಕು ಅಂತೆಲ್ಲ ನನ್ನ ಚಾನಲಲ್ಲಿ ನಾನು ಎಲ್ಲ ವೀಡಿಯೋಸಲ್ಲೂ ನಾನು ಕಟಿಂಗ್ ವೀಡಿಯೋಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಶೇಪ್ ಬೆಲ್ಟ್ನ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಈ ವರ್ಕ್ ಬ್ಲೌಸು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜನಕ್ಕೆ ಕಷ್ಟ ಅನಿಸುತ್ತೆ. ಸೊ ಆ್ಯಕ್ಚುಲಿ ಮಾಮೂಲಿ ಬ್ಲೌಸ್ಗಿಂತೂ ವರ್ಕ್ ಬ್ಲೌಸೇ ಬೇಗ ಮುಗ್ದೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದು ನೆಕ್ ಸೆಟ್ ಮಾಡೋದು ತುಂಬಾ ಸ್ವಲ್ಪ ರಿಸ್ಕಿ ಅನಿಸ್ಬೋದು, ಬಟ್ ಅದಕ್ಕೆ ಪೈಪಿಂಗ್ ಕೊಡೋದು ಎಮ್ಮಿಂಗ್ ಮಾಡೋದು ಏನೂ ಇರಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಗ ಮುಗಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಆ ನೆಕ್ಕಿಗೆ ಅವರು ವರ್ಕ್ ಮಾಡಿರೋ ನೆಕ್ಕಿಗೆ ನೀಟಾಗಿ ನಾವು ಸೆಟ್ ಮಾಡಬೇಕು, ಅದೊಂದೇ ಸ್ವಲ್ಪ ರಿಸ್ಕಿ ಅನಿಸೋದು. ಹೊಸ್ದಾಗಿ ಈಗ ಕಲಿತಿರೋರಿಗೆ, ಬಿಗಿನರ್ಸ್ಗೆ ಅದು ಸ್ವಲ್ಪ ಕಷ್ಟ ಅನಿಸ್ಬೋದು ಅಷ್ಟೇ. ಇನ್ನೆಲ್ಲ ತುಂಬ ಈಸಿಯಾಗಿ ನಾವು ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೋದು. ನಾರ್ಮಲ್ ಬ್ಲೌಸ್ಗಳಾದರೆ ನಮ್ಮ ಮೆಜರ್ಮೆಂಟ್ಗೆ ನಾವು ಯಾವ ರೀತಿ ಬೇಕೋ ಬಟ್ಟೆನ ಆ ರೀತಿ ಕಟ್ ಮಾಡ್ಕೋಬೋದು. ಸೊ ವರ್ಕ್ ಬ್ಲೌಸಲ್ಲಿ ಆಗಲ್ವಲ್ಲ, ಅವ್ರು ಆಲ್ರೆಡಿ ವರ್ಕ್ ಮಾಡಿರ್ತಾರೆ, ಅದಕ್ಕೆ ನಾವು ನೀಟಾಗಿ ಸೆಟ್ ಮಾಡಬೇಕಾಗತ್ತೆ. ನೆಕ್ಕು, ಈ ಒಂದು ಸ್ಲೀವ್ ಆಗಿರ್ಬೋದು, ಫ್ರಂಟ್ ನೆಕ್ ಆಗಿರ್ಬೋದು. ಸೊ ಅದಕ್ಕೆ ಸ್ವಲ್ಪ ರಿಸ್ಕಿ ಆಗ್ಬೋದು ಅಷ್ಟೇ. ನೋಡಿ ಇಲ್ಲಿ ನಾನು ಕ್ರಾಸಾಗಿ ಒಂದು 1/4 ಇಂಚ್ ಕಟ್ ಮಾಡ್ತೀನಿ, ಇಲ್ಲಿ ಕಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ನನಗೆ ಅದು ವೇರಿಯೇಷನ್ ಬರುತ್ತೆ. ಈಗ ಕಟ್ ಮಾಡ್ಕೋತಾ ಇದ್ದೀನಿ ನಾನು ಆ್ಯಕ್ಚುಲಿ. ಕರೆಕ್ಟಾಗಿ ಲೆಂತಿ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಎರಡು ಲೆವೆಲ್ ಆಗಿದೆಯಾ ಅಂತ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎರಡು ಲೆವೆಲ್ ಆಗಿದೆ. ಈಗ ನಾನು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಕ್ಲಾತ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಕಾಜಾಪಟ್ಟಿಗೆ ಒಂದು 3 ಇಂಚಷ್ಟು ವಿಡ್ತ್ ತಗೊಳ್ಳಿ. ನೀವು ಎರಡೂ ಕಡೆ ಫೋಲ್ಡಿಂಗ್ ಮಾಡಿ ಫಿನಿಶಿಂಗ್ ಕೊಡಬೇಕಾಗುತ್ತೆ, ಯಾಕಂದರೆ ಆಲ್ರೆಡಿ ನಾನು ನೆಕ್ ಫಿನಿಶಿಂಗ್ ಕೊಟ್ಬಿಟ್ಟಿದ್ದೀನಲ್ಲ. ಸೊ ಹಾಗಾಗಿ ನೀವು ಬಾಟಮಲ್ಲೂ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕು, ನೆಕ್ ಕಡೆನೂ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ನೀವು ಕ್ಲಾತ್ನ ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ. ಸೊ ನೋಡಿ ಇಲ್ಲಿ ವರ್ಕ್ ಇದೆಯಲ್ಲ, ಸೊ ಹಾಗಾಗಿ ಇಲ್ಲಿ ಥ್ರೆಡ್ ಅನ್ನೋದು ಕಟ್ ಆಗುತ್ತೆ. ವರ್ಕ್ ಮೇಲೆ ಬರಬೇಕಾದ್ರೆ ನೀಡ್ಲು ತುಂಬ ಹುಷಾರಾಗಿ ನಿಧಾನವಾಗಿ ನೀವು ಬರಬೇಕಾಗುತ್ತೆ, ಯಾಕಂದರೆ ಫೂಟ್ ಏನಾದರೂ ವರ್ಕ್ ಮೇಲೆ ಬಂದರೆ ನೀಡ್ಲು ಪಟ್ ಅಂತ ಮುರಿದೋಗ್ಬಿಡುತ್ತೆ. ಸೊ ನೀವು ಹುಷಾರಾಗಿ ನೋಡಿ ನೆಕ್ಕಲ್ಲಿ ಉಳಿದಿರೋ ಕ್ಲಾತ್ನ ಈ ರೀತಿ ಪ್ರತಿಯೊಂದು ಪೀಸು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಬ್ಲೌಸ್ ಫಿನಿಷ್ ಆಗೋವರೆಗೂ. ಸೊ ಯಾವುದನ್ನು ಮಿಸ್ ಆಗ್ದಿರ ನೀಟಾಗಿ ಎತ್ತಿಟ್ಕೋಬೇಕಾಗುತ್ತೆ. ಬ್ಲೌಸ್ ಎಲ್ಲ ಫಿನಿಷ್ ಆಗೋದ್ಮೇಲೆ ಹಾಕ್ಕೊಂಡು ನೋಡಿ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗಿದೆ ಅಂದಮೇಲೆ ನೀವು ಎಕ್ಸ್ಟ್ರಾ ಇರೋ ಕ್ಲಾತ್ನ ಬಿಸಾಕೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಮತ್ತೇನಾದ್ರು ಕೊಟ್ಟಿದ್ರು ನಾವು ಬಿಸಾಕಿರ್ತೀವಿ, ಏನಾದ್ರು ಆಲ್ಟ್ರ್ ಮಾಡಬೇಕು, ಇಲ್ಲ ಇದು ಸ್ವಲ್ಪ ಚೇಂಜಸ್ ಮಾಡಿ ಅಂತ ಹೇಳ್ತಾರೆ ಕೆಲವೊಂದು ಸಲ ಕಸ್ಟಮರ್. ಸೊ ಆವಾಗ ನಮಗೆ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಬೇಕಾಗುತ್ತೆ. ಸೊ ನಾನು ಅವರು ಕಸ್ಟಮರ್ ಬ್ಲೌಸ್ ತೊಗೊಂಡು ಹೋದ್ಮೇಲೆ ಅವ್ರಿಗೆ ಸ್ಯಾಟಿಸ್ಫೈಡ್ ಆಯಿತಾ, ಆವಾಗ ನಾನು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಬಿಸಾಡ್ತೀನಿ, ಅದುವರೆಗೂ ಇಟ್ಕೊಂಡಿರ್ತೀನಿ. ಸೊ ಅವರು ನೆಕ್ಸ್ಟ್ ಏನಾದರೂ ಬೇರೆ ಆಲ್ಟ್ರ್ ಏನಾದರೂ ಮಾಡಿರಿ ಅಂತಂದರೆ ಕ್ಲಾತ್ ಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ಹಾಗೆ ಸೇಫಾಗಿ ಇಟ್ಟಿರ್ತೀನಿ ನಾನು. ಇನ್ವಿಸಿಬಲ್ ನೋಡಿ ಶೋಲ್ಡರ್ ಅಟ್ಯಾಚು ಈ ರೀತಿ ಮಾಡಬೇಕು, 1/2 ಇಂಚ್ ಮಾರ್ಜಿನಲ್ಲಿ. ನೋಡ್ತಿರ್ಬೋದು ನಿಮ್ಮ ವಿಡಿಯೋ ಗಮನಿಸಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಅಲ್ಲಿ ಶೋಲ್ಡರ್ ಹತ್ರ ಸ್ವಲ್ಪ ತಿಕ್ಕಾದರೆ ಕ್ಲಾತು ಥ್ರೆಡ್ ಅನ್ನೋದು ಕಟ್ ಆಗಿಬಿಡುತ್ತೆ. ಈ ಥರ ಓಪನ್ ಮಾಡ್ಕೊಳ್ಳಿ. ಇದನ್ನು ಮೇನ್ ಫ್ಯಾಬ್ರಿಕ್ನ 1/2 ಇಂಚ್ಗೆ ನೋಡಿ ಈ ಥರ ಸ್ಟಿಚ್ ಹಾಕಿ
ಮತ್ತು ಅದನ್ನು ಲೈನಿಂಗ್ ಮೇಲಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡಿಬಿಟ್ಟು ನೀವು ಈ ಥರ ಓಪನ್ ಮಾಡಿಕೊಂಡ್ರೆ ಶೋಲ್ಡ್ರು ನಿಮ್ಗೆ ನೀಟಾಗಿ ನೋಡಿ, ನೆಕ್ ಕಡೆ ನಾನು ನೀಟಾಗಿ ನೆಕ್ಗೆ ಸ್ಟಿಚಿಂಗ್ ಅನ್ನೋದು ಹಾಕ್ತಾಯಿದ್ದೀನಿ. ಈ ಥರ ಟರ್ನ್ ಮಾಡ್ಕೊಂಬಿಟ್ಟು ನೀವು ಸ್ಟಿಚಿಂಗ್ ಹಾಕ್ಕೊಂಡ್ರೆ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇದು ಫಿನಿಶಿಂಗ್ ಅಷ್ಟು ಸೂಪರಾಗಿ ಬಂದಿತ್ತು. ಕಸ್ಟಮರ್ ಒಂದು ಸಲ ನನ್ನ ಹತ್ರ ಸ್ಟಿಚ್ ಮಾಡಿದ್ಮೇಲೆ ಬೇರೆ ಕಡೆ ಎಲ್ಲೂ ಕೊಡಲ್ಲ, ನನ್ನ ಕಡೆನೇ ಕೊಡ್ತಾರೆ. ಇಫ್ ಇನ್ ಕೇಸ್ ನೋಡಿ ವರ್ಕ್ ಬೇಕಾದ್ರೆ ಬೇರೆ ಕಡೆ ಹಾಕ್ಸ್ಕೊಬಂದು ಸ್ಟಿಚ್ಚಿಂಗಿಗೆ ನನ್ನ ಕಡೆನೇ ಕೊಡ್ತಾರೆ. ಯಾಕಂದರೆ ಅವ್ರಿಗೆ ಫಿಟ್ಟಿಂಗು ತುಂಬಾ ಇಷ್ಟ ಆಗಿರುತ್ತೆ. ಸೊ ಹಾಗಾಗಿ ಅವ್ರು ಬೇರೆ ಕಡೆ ಎಲ್ಲ ಕೊಡೋದಿಲ್ಲ. ಒಂದು ಸಲ ನನ್ನ ಹತ್ರ ಕೊಟ್ಟ ಮೇಲೆ ಕಸ್ಟಮರ್ಸು ಮತ್ತು ಬೇರೆ ಕಡೆ ಎಲ್ಲೂ ಕೊಡಲ್ಲ, ನನ್ನ ಕಡೆನೇ ಕೊಡ್ತಾರೆ. ಮತ್ತು ನಾನು ಸ್ಟಿಚ್ ಮಾಡಿರೋದೇ ಮೆಜರ್ಮೆಂಟು ಕೊಡ್ತಾರೆ. ಸೊ ಆಗ ಖುಷಿ ಆಗುತ್ತೆ ನಮಗೆ, ನಾವು ಸ್ಟಿಚ್ ಮಾಡಿರೋದೇ ನಮ್ಗೆ ಮೆಜರ್ಮೆಂಟ್ ಕೊಟ್ಟಾಗ, ಇದು ನನಗೆ ಪರ್ಫೆಕ್ಟ್ ಆಗಿದೆ ಈ ಮೆಜರ್ಮೆಂಟ್ಗೆ ಸ್ಟಿಚ್ ಮಾಡಿ ಅಂತ ಕೊಟ್ಟಾಗ ಯಾರಿಗಾರು ಆಗಲಿ ತುಂಬಾ ಖುಷಿ ಆಗುತ್ತೆ, ನನಗೂ ಅಷ್ಟೇ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಆಯ್ತಲ್ಲ. ನೋಡಿ ನೆಕ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಮಗೆ. ಈಗ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ನೋಡಿ ಯಾವುದು ಸ್ಲೀವು ಫ್ರಂಟಿಗೆ ಯಾವ್ದು ಬರುತ್ತೆ, ರೈಟ್ ಸೈಡ್ ಯಾವುದು, ಲೆಫ್ಟ್ ಸೈಡ್ ಯಾವುದು ಅಂತ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಈ ಥರ ಚೆಕ್ ಮಾಡ್ಕೊಳ್ಳಿ. ಸ್ಲೀವ್ನ ಈ ಥರ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತಾ ಅಂತ. ನನಗಿಲ್ಲಿ ಯಾವುದೇ ರೀತಿ ವೇರಿಯೇಷನ್ ಆಗಿಲ್ಲ, ಕರೆಕ್ಟಾಗಿ ಈ ಒಂದು ಸ್ಲೀವ್ ಅನ್ನೋದು ಪರ್ಫೆಕ್ಟಾಗಿ ಬಂದೈತೆ. ನೋಡಿ ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ನೀವು ಈ ಥರ ಲೂಸಾಗಿ ಇಟ್ಕೋಬೇಕಾಗುತ್ತೆ. ಸ್ಲೀವ್ದು ಕ್ಲಾತ್ ನೋಡಿ ಕಾಣಿಸ್ತಿದೆಯಾ, ಈ ಥರ ಲೂಸಾಗಿ ಇಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕು. ನೀವು ಟೈಟಾಗಿ ಎಳ್ಕೊಬಾರ್ದು. ಟೈಟಾಗಿ ಎಳ್ಕೊಂಡ್ರೆ ಏನಾಗುತ್ತೆ ಅಂದರೆ ರಿಂಕಲ್ಸ್ ಬರುತ್ತೆ ಮತ್ತು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರೋಲ್ಲ. ಸೊ ಹಾಗಾಗಿ ನೀವು ಈ ಒಂದು ಕ್ಲಾತ್ನ ನೀಟಾಗಿ ಲೂಸಾಗಿ ಈ ಥರ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಎಷ್ಟು ನೀಟಾಗಿ ಬಂತು ಸ್ಲೀವ್ ಅನ್ನೋದು, ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ. ಇದು ಅಷ್ಟೇ, ಈ ಥರ ನೋಡಿ ಚೆಕ್ ಮಾಡಿ ಶೋಲ್ಡರ್ ಹತ್ರ ಇಟ್ಟು ಕಟ್ ಮಾರ್ಕು ನೋಡಿ ಕರೆಕ್ಟಾಗಿ. ನಾವು ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ರೆ ಕರೆಕ್ಟಾಗಿ ಈ ಒಂದು ಆರ್ಮೋಲ್ ಅನ್ನೋದು ಸರಿ ಹೋಗುತ್ತೆ. ಸೊ ಅದಕ್ಕೆ ಹೇಳಿದ್ದು ಕಟ್ಟಿಂಗ್ ವೀಡಿಯೋ ನಿಮ್ಗೆ ಏನಾದರೂ ಬೇಕು ಅಂದರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಯಾರಿಗೆಲ್ಲ ನೋಡಬೇಕು ಅನಿಸಿದ್ರೆ ಒಂದು ಸಲ ವಿಸಿಟ್ ಮಾಡಿ ಚಾನಲ್ಗೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತಲ್ಲ ಚೆಕ್ ಮಾಡಿ. ನೋಡಿ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾನು ಇದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊತೀನಿ. ನೋಡಿ ಡಬಲ್ ಸ್ಟಿಚ್ ಹಾಕಿ ನಾನು ಓವರ್ಲಾಕ್ ಮಾಡಿಕೊಂಡೆ. ಈಗ ಸೈಡ್ ಫಿಟ್ಟಿಂಗ್ನ ಕೊಡ್ತೀನಿ. ನಾನು 4th ಡಾಟು ಲಾಸ್ಟಲ್ಲಿ ಸ್ಟಿಚ್ ಮಾಡ್ಕೊತೀನಿ. ಬ್ಯಾಕ್ ಲೆಂತ್ ಎಷ್ಟಿದೆ ನೋಡಿಬಿಟ್ಟು ಸ್ಟಿಚ್ ಮಾಡ್ಕೊತೀನಿ. ನೋಡಿ ಈ ರೀತಿ ನನಗೆ ಕರೆಕ್ಟಾಗಿ ಸರ್ ಹೋಯ್ತು. ಇದು ಅಷ್ಟೇ ನೋಡಿ ಚೆಕ್ ಮಾಡಿಕೊಂಡ್ರೆ ನಂಗೆ ಸ್ವಲ್ಪ ಲೆಂತ್ ಆಗುತ್ತೆ. ಸೊ ನಾನು 4th ಡಾಟು ಮಾರ್ಕ್ ಮಾಡಿದ್ದೆ, ಸೊ ಅದನ್ನ ಸ್ಟಿಚ್ ಮಾಡ್ಕೊಂಡಿರಲಿಲ್ಲ, ಅದನ್ನೀಗ ಸ್ಟಿಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ರೀತಿ ಪರ್ಫೆಕ್ಟಾಗಿ ನನಗೆ ಸರಿ ಹೋಯಿತು. ಈಗ ಮೆಜರ್ಮೆಂಟ್ ಬ್ಲೌಸ್ ಆಧಾರದ ಮೇಲೆ ನೀವು ಫಿಟ್ಟಿಂಗ್ ಅನ್ನೋದು ಕೊಟ್ಕೊಳ್ಳಿ. ಈ ರೀತಿ ಕೊಟ್ಕೋಬೇಕಾದ್ರೆ ನೋಡಿ ಈ ಒಂದು ಸ್ಟಿಚಿಂಗ್ ಮಾಡಿರೋದು ಈ ಥರ ಫುಟ್ ಕಡೆ ಇರಲಿ, ಫುಟ್ ಕಡೆ ಫೋಲ್ಡ್ ಮಾಡ್ಕೊಂಡು ಎರಡೂ ಕಡೆನೂ ಫುಟ್ ಕಡೆ ಫೋಲ್ಡ್ ಮಾಡ್ಕೊಂಡು ನೀವು ಫಿನಿಶಿಂಗ್ ಅನ್ನೋದು ಕೊಡಬೇಕಾಗತ್ತೆ. ಫಿನಿಶಿಂಗ್ ಕೊಟ್ಟಾಗ ನಮ್ಗೆ ನೋಡಿ ಈ ರೀತಿಯಾಗಿ ಬರಬೇಕು. ನೋಡಿ ಪ್ಲಸ್ ಆಕಾರದಲ್ಲಿ ಬರಬೇಕು ನಮ್ಗೆ ಆರ್ಮೋಲ್ ಹತ್ರ, ಆವಾಗಲೇ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂಡಿದ್ರೆ ನಮಗೆ ಪರ್ಫೆಕ್ಟಾಗಿ ಆ ಥರ ಪ್ಲಸ್ ಸಿಂಬಲಲ್ಲೇ ನಮಗೆ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈ ರೀತಿಯಾಗಿ ಫುಟ್ ಕಡೆ ಆ ಒಂದು ಕೂಳೆ ಇರೋ ಥರ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಅನ್ನೋದು ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡಾಗ ನಿಮ್ಗೆ ಪರ್ಫೆಕ್ಟಾಗಿ ನೋಡಿ ಎರಡೂ ಪರ್ಫೆಕ್ಟಾಗಿ ನಿಮಗೆ ಬಂದಿದೆ. ಈಗ ನೀವು ವೇಸ್ಟ್ ಮೆಜರ್ಮೆಂಟ್ನ ತಗೊಳ್ಳಿ. ನಾನಿನ್ನು ಡಾಟ್ ಸ್ಟಿಚ್ ಮಾಡಿಲ್ಲ, ಸೊ ಈಗ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊತೀನಿ. ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಂಡ್ಮೇಲೆ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ.
ನಾನು ಇದಕ್ಕೆ ಟ್ಯಾಸಲ್ಸು ಮತ್ತು ಡೋರಿ ಇನ್ನೂ ಹಾಕಿಲ್ಲ. ಸೊ ಡೋರಿ ಎಲ್ಲ ಹಾಕ್ತೀನಿ. ಮತ್ತು ಈ ಒಂದು ನಿಮಗೆ ಸ್ಟಿಚಿಂಗ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ. ಸೊ ನೀವು 2-3 ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕನಿಷ್ಠ ಅಂದರೆ ನೀವು 3-4 ಸ್ಟಿಚ್ಚು ಎಕ್ಸ್ಟ್ರಾ ಸ್ಟಿಚ್ಚು ಹಾಕಬೇಕು. ಪಕ್ಕನೇ ನೀವು 1/4 ಇಂಚ್ ಮಾರ್ಜಿನಲ್ಲಿ ಒಂದು 3 ಸ್ಟಿಚ್ ಆದರೂ ಹಾಕ್ಕೋಬೇಕಾಗತ್ತೆ. ನಾನು ಎರಡೂ ಕಡೆ ಒಂದು 3 ಸ್ಟಿಚ್ ಅನ್ನೋದು ಹಾಕ್ಕೊಂಡು ಈ ಒಂದು ಬ್ಲೌಸ್ನ ಫಿನಿಷ್ ಮಾಡಿಕೊಂಡೆ. ಸೊ ಡೋರಿ ಮತ್ತು ಟ್ಯಾಸಲ್ಸು ನಾನು ಮತ್ತೆ ಸ್ಟಿಚ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆಯೇ ನನ್ನ ವಿಡಿಯೋ ನೋಡಿದರೆ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.